ಓಂ ಸೃಷ್ಟಿದೇವತಾಭ್ಯಾಂ ನಮಃ. ಓಂ ಸಮಷ್ಟಿದೇವತಾಭ್ಯಾಂ ನಮಃ. ಓಂ ಸಕಲ ದೇವತಾಭ್ಯಾಂ ನಮಃ. ನಿಮ್ಮೆಲ್ಲರಿಗೂ ಹಿಂದೂ ಪಾವನ ಪರ್ವ ಯುಗಾದಿ ಹಬ್ಬ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಈ ಪ್ರಯುಕ್ತ ನಿಮ್ಮೆಲ್ಲರಿಗೂ ಶುಭಕಾಮನೆಗಳು. ದೇವರು ನಿಮಗೆ ಒಳ್ಳೆಯದ ಮಾಡಲಿ, ಚೆನ್ನಾಗಿಟ್ಟಿರಲಿ, ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನೊಳಗೆ ಆನಂದ ತಾಂಡವವಾಡಲಿ. ಯಾಕಂದರೆ ಇಡೀ ಬದುಕಿನುದ್ದಕ್ಕೂ ಒತ್ತಡ 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 ಅಸಮಾಧಾನ ದುಃಖ ಇದರೊಳಗೆ ನಲಗಿ ಹೋಗಿದ ಜೀವಗಳು. ಸೊ ಕನಿಷ್ಠ ಈ ವರ್ಷವಾದರೂ, ಈ ವರ್ಷದಿಂದ ಮುಂದಿನ ವರ್ಷದ ಯುಗಾದಿವರೆಗೂ ಈ ನಡುವಿನ ಒಂದು ಅವಧಿ ಇದೆಯಲ್ಲ, ಇದು ನಿಮಗೆ ಸಂತೋಷ ತರಲಿ, ಹರ್ಷ ತರಲಿ ಹೇಳ್ತಾ ಇದ್ದೀನಿ. ಒಂದು ಇದು ಬರ್ತದೆ ಗೊತ್ತಾ, ಒಂದು ಯಾವ ಚಿತ್ರದ ಹಾಡು ನನಗೆ ಗೊತ್ತಿಲ್ಲ. ಯಾವುದದು ಯುಗಗಳು ಕಳೆದರು, ಯುಗಗಳು ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಅಂತ ತಿಳ್ಕೊಂಡು. ಅಂದರೆ ಈಗ ನೀವೊಂದು ಹಾವು ನೋಡ್ತಿರ್ತೀವಿ, ಅದು ಒಂದು ಪರ್ಟಿಕ್ಯುಲರ್ ಅವಧಿ ಇರ್ತದೆ, ಆವಾಗ ಅದ್ರ ಮೇಲೆ ಪೊರೆ ಬರ್ತದೆ. ಪೊರೆ ಬಂದಾಗ ಅದು ಎಲ್ಲ ಡಲ್ಲಾಗಿರ್ತದೆ, ಅದರ ವೇಗ ಕಮ್ಮಿ ಇರ್ತದೆ, ಅದರ ಒಂದು ಚಾಕಚಕ್ಯತೆ ಕಮ್ಮಿ ಇರ್ತದೆ. ಆದರೆ ಅದೇ ಹಾವಿನ ಪೊರೆ ಕಳಿಸಿದಾಗ ಎಷ್ಟು ಆ್ಯಕ್ಟಿವ್ ಇರ್ತದೆ ಗೊತ್ತಾ. ಅದೇ ಥರ ಇಡೀ ನಿಸರ್ಗವೇ ಇವತ್ತು ಹಾವಿನ ಪೊರೆ ಕಳಿಸ್ಕೊಂಡು ಹೇಗೆ ಅದು ಚಾಕಚಕ್ಯತೆ ಇರ್ತದೋ ಅದೇ ಥರ ಇಡೀ ನಿಸರ್ಗ ಇವತ್ತು ಯುಗಾದಿ ಪಾವನ ಪರ್ವದಿಂದ ಆಗ್ತದೆ. ನೋಡಿ, ಎಲ್ಲ ಎಲೆ ಉದುರಿ ಹೋಗ್ತದೆ. ಹಬ್ಬ ಹೋಳಿ ಹಬ್ಬ ಆದ ಕೂಡಲೇ ಈಗ ಅದು ಹೊಸ ಚಿಗುರಿಡುತ್ತದೆ, ಹೊಸ ಚಿಗುರಿಡುತ್ತದೆ. ಎಂಥ ಒಂದು ತಿಳಿ ಹಸಿರು ನೋಡ್ತೀರಾ, ಎಂಥ ತಿಳಿ ಹಸಿರು ಇದೇ. ಎಲ್ಲ ಎಲೆ ಉದುರಿ ಈ ಥರ ಹಸಿರು ಹುಟ್ಟಿದೆ. ಇಡೀ ನಿಸರ್ಗವೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಸಿರು ನಮ್ಮ ಕಣ್ಣಿಗೆ ಅಪ್ಯಾಯಮಾನ ಅಂತ ಹೇಳ್ತಾರೆ. ಇದು ಭಾಳ ಅದ್ಭುತ. ಸೊ ಈ ಥರದ ಒಂದು ಆನಂದ, ಈ ಥರದ ಒಂದು ಸೃಷ್ಟಿಯ ಒಂದು ಸೌಂದರ್ಯ ನಾವು ಜನವರಿ 1 ಕಾಣಲಿಕ್ಕೆ ಶಕ್ಯವ. ಆದರೆ ನಮಗೇನಾಗಿದೆ, ಹೇಗೆ ಬಸವಣ್ಣವರು ಅಲ್ಲಿ ಅಡ್ಡಾಡಬೇಡ್ರಪ್ಪ, ನಿಮ್ಮ ಕೈಯೊಳಗೆ ಲಿಂಗಯ್ಯ ಅದಾನ, ಅವನನ್ನು ನೋಡ್ಕೊರಪ್ಪ. ಕೈಯೊಳಗೆ ಒಂದು ವಾಚ್ ಕಟ್ಕೊಂಡು ಹೊರಗಿರ್ತಕ್ಕಂಥ ಕ್ಲಾಕ್ ಟವರ್ನ ಕಡೆ ಯಾಕೆ ನೋಡ್ತೀರಿ ಅನ್ನೋ ಅರ್ಥದೊಳಗೆ ಲಿಂಗ ಪೂಜೆ ಮಾಡ್ಕೊಳ್ಳಿಕ್ಕೆ ಹೇಳಿದರು. ಏನಾಯಿತು ಅಂದರೆ ನಾವು ಗುಡಿ ಹೋಗೋದು ಬಿಟ್ಟಿವಿ ಮೊದಲು ಬಸವನವರ ಹೇಳಿದ್ದಕ್ಕೆ. ಆದ್ರೆ ಈ ಕಡೆ ಆ ಕಡೆ ಗುಡಿ ಹೋಗೋದು ಬಿಟ್ಟಿವಿ, ಈ ಕಡೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಟ್ಟಿವಿ, ಎರಡೂ ಹೋಯ್ತು. ಹಾಗೆಯೇ ಏನಾಯ್ತಪ್ಪ ಅಂತಂದ್ರೆ ನಮಗೆ ಒಗ್ಗಿ ಬಿಟ್ಟದ, ವಿದೇಶಿ ಸಂಸ್ಕೃತಿಗೆ ಒಗ್ಗಿ ಹೋದವರು ನಾವು. ನಮಗೆ ಯುಗಾದಿ ಎಂಥದೇ ಇದ್ದರೂ ಕೂಡ ನಾವು ಬಾಯಿ ಬೊಗಳೆ ಬಿಡ್ತೀವಿ. ನಾವು ಹೊಸದು ನಮ್ಮದು ಹೊಸ ದಿನ ಯುಗಾದಿ ಅಂತ ಹೇಳ್ತೀವಿ. ಆದರೆ ನೀವೇ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ, ಎಷ್ಟು ಉತ್ಸುಕತೆಯಿಂದ, ಎಷ್ಟು ಕಳಕಳಿಯಿಂದ ಮತ್ತು ಸಂತೋಷದಿಂದ ಎಲ್ಲರಿಗೂ ಜನವರಿ 1 ಹೊಸ ವರ್ಷದ ಶುಭಾಶಯಗಳನ್ನ ಹೇಳುವ ಮಟ್ಟಿಗೆ ಯುಗಾದಿ ಶುಭಾಶಯ ಹೇಳ್ತೀರಾ? ನೀವೇ ನೋಡ್ಕೊಳ್ಳಿ. ಈಗ ಅದನ್ನು ಬ್ಯಾಡ ಅಂದರು, ಅದು ಇಂಗ್ಲೀಷ್ ಹೊಸ ವರ್ಷ, ಅದು ನಮ್ದು ಅಲ್ಲ ಅಂದರು, ಅದನ್ನು ಬಿಟ್ಟುಬಿಟ್ಟಿವಿ. ಯುಗಾದಿ ಹೇಳ್ತೀವ, ಅದು ಬಿಟ್ಟುಬಿಟ್ಟಿವಿ, ಎರಡೂ ಬಿಟ್ಟುಬಿಟ್ಟಿವಿ. ಸೊ ನಮ್ಮದು ಇದು ಅಂತ ಒಪ್ಕೊಳ್ಳೇ ಇಲ್ಲ ನಾವೆಂದು. ಅದನ್ನು ಒಪ್ಕೊಂಡಿವಿ, ಇದನ್ನು ಒಪ್ಕೊಳ್ಳಿಲ್ಲ. ಇದನ್ನು ಬಿಟ್ಟಿವಿ, ಅದನ್ನು ಬಿಟ್ಟಿವಿ. ಈ ಥರ ದ್ವಂದ್ವದ ಬದುಕಿನೊಳಗೆ ನಾವು ಬಳಲ್ತಾ ಇದ್ದೀವಿ. ಅದಕ್ಕೆ ಸಹಿತ ಅದು ಏನೇ ಇರಲಿ, ನೀವು ಏನೇ ತಿಳ್ಕೊರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಯುಗಾದಿ ಅಂತೂ ಹೊಸತನ ತರ್ತದೆ, ನಾವಲ್ಲ, ನಿಸರ್ಗ ತರ್ತದೆ. ನಿಸರ್ಗ ಎಲ್ಲ ಮುದಿ ಎಲೆಗಳು ಉದುರಿ ತಾರುಣ್ಯದ ಎಲೆಗಳ ಸಂಕೇತವಾಗಿ ಈ ಹಸಿರು ಎಲೆಗಳು ಹುಟ್ಟಿ ನಿಸರ್ಗಕ್ಕೆ ಅದು ಒಂದು ಸೌಂದರ್ಯವನ್ನು ಕೊಡ್ತಾವೆ, ಎಷ್ಟು ಆನಂದವನ್ನು ಕೊಡ್ತದೆ. ಇಡೀ ನಿಸರ್ಗ ಹಸಿರು ಸೀರೆ ನುಟ್ಟಿ ನಲಿತಾ ಇದೆ.
ಹಸಿರು ವಸ್ತ್ರವನ್ನು ಉಟ್ಟು ನಡೀತಾ ಇದೆ. ಸೊ ಈ ಶುಭ ಸಂದರ್ಭದಲ್ಲಿ ದೇವರು ನಿಮಗೆ ಆರೋಗ್ಯ ಭಾಗ್ಯ ಕೊಟ್ಟು ರಕ್ಷಿಸಲಿ, ನಿಮ್ಮ ಎಲ್ಲ ಸಂಕಟಗಳು ನಿವಾರಣೆ ಆಗಲಿ ಅಂತಿಕೊಂಡು ಆಶಿಸ್ತಾ ನಿಮ್ಮೆಲ್ಲರಿಗೂ ಯುಗಾದಿ ಪಾವನ ಪರ್ವದ ಶುಭಾಶಯಗಳು.